ಮಾಡ್ಕೊಳ್ಳಲ್ಲ ಸರ್. ಯಾರನ್ನು ಬಿಡ್ತೀನಿ ಗೊತ್ತಾ ವಸೂಲಿಗೆ? ಆ ಮುಸ್ಲಿಂ ವಿಧಾನಲ್ಲ ಗದಗ್ನಲ್ಲಿ ಫೈನಾನ್ಸು ವಸೂಲಿ ಅಂದರೆ ಬಿಜೆಪಿಯ ಶಾಸಕರೊಬ್ಬರು ಮುಸಲ್ಮಾನರನ್ನ ಲಂಚ ವಸೂಲಿಯ ಏಜೆಂಟ್ ಆಗಿ ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದು ಸ್ವಲ್ಪ ಕೇಳಲಿಕ್ಕೂ ಕೂಡ ನಿಮ್ಮ ಹಾರ್ಡ್ಕೋರ್ ವೋಟರ್ಸ್ಗೆ ಕಷ್ಟ ಆಗ್ಬೋದೇನೋ ಅಂತ. ಒಂದು ಭಾಳ ಸ್ಪಷ್ಟವಾಗಿ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ, BJP ಯಾವತ್ತೂ ಕೂಡ ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್. ಈ ವಿಚಾರದಲ್ಲಿ ಯಾರೇ ತಪ್ಪು ಮಾಡಿರಲಿ ಅದು ಪಕ್ಷದ ಪ್ರಕಾರ ನಮ್ಮ ಇದೋಗಿ ಅತ್ಯಂತ ಖಂಡನಾರ್ಹ. ಬಿಜೆಪಿಯ ಹಿಸ್ಟ್ರಿಯನ್ನು ನೋಡಿದ್ರೆ ಕೂಡ ಯಾವತ್ತು ಎಂಥ ದೊಡ್ಡ ಪೋಸ್ಟಲ್ಲಿ ಈವನ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು 2001ರಲ್ಲಿ ಬಂಗಾರ ಲಕ್ಷ್ಮಣ್ ಅವರು ತೆಹಲ್ಕಾ ಹಗರಣದಲ್ಲಿ ಲಂಚ ತಗೊಂಡಿದ್ದು ಗೊತ್ತಾದ ತಕ್ಷಣವೇ 10 ದಿವಸದಲ್ಲಿ ಅದೇ ಇಂಟರ್ನಲ್ ಎನ್ಕ್ವೈರಿ ಒಂದು ಮಾಡ್ತಾರೆ. ನಮ್ಮ ಶಿಸ್ತು ಸಮಿತಿ ಇರುತ್ತೆ, ಅದರಲ್ಲಿ ತಪ್ಪಿತಸ್ಥು ಅಂತ ಕಂಡು ಬಂದಾಗ ಖಂಡಿತವಾಗ್ಲೂ ತಗೊಳ್ಳೋದು ಎಷ್ಟರ ದೊಡ್ಡ ವ್ಯಕ್ತಿ ಆಗಲಿ, ನಾನು ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದೆ ಅದೇ ರೀತಿ ಎಲ್ಲರ ವಿಚಾರದಲ್ಲೂ ಕೂಡ ಯಾರೇ ತಪ್ಪು ಮಾಡಿದರೆ ನಾವು ಖಂಡಿತವಾಗ್ಲೂ ಅದನ್ನು ಉಗ್ರವಾಗಿ ಖಂಡಿಸ್ತೇವೆ. ನಿಜವಾಗ್ಲೂ ತಪ್ಪು ಮಾಡಿದರೆ ಪಕ್ಷ ಕೂಡ ಅವರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳುತ್ತೆ. ಇದು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳ್ಳಲ್ಲ. ಆದ್ರೆ ಅದೇ ಕಾಂಗ್ರೆಸ್ನ ಹೊಡೆದ್ರೆ ನೋಡಿ, ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಕರಪ್ಷನ್ ಚಾರ್ಜಸ್ ಅಲ್ಲಿ ಬೇಲ್, ರಾಹುಲ್ ಗಾಂಧಿ ಕರಪ್ಷನ್ ಚಾರ್ಜಸ್ ಅಲ್ಲಿ ಬೇಲ್, ಕೆಪಿಸಿಸಿ ಅಧ್ಯಕ್ಷ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕರಪ್ಷನ್ ಚಾರ್ಜಸ್ ಅಲ್ಲಿ ಬೇಲ್. ಹಾಗಾಗಿ ನೀವು ನಮ್ಮನ್ನ ಕಾಂಗ್ರೆಸ್ ಜೊತೆ ಕಂಪೇರ್ ಮಾಡಲೇಬೇಡಿ. ನಾವು ಸಿಂಪಲ್ ಪ್ರಶ್ನೆ, ಈ ಆಡಿಯೋ ವೆರಿಫಿಕೇಶನ್ ಆಗ್ಲಿ, ಇದು ಡಾಕ್ಟರ್ ಚಂದ್ರು ಲಮಾಣಿ ಅವರದ್ದೇ ಆಡಿಯೋನ ಅಂತ ಗೊತ್ತಾಗ್ಲಿ, ಬಟ್ ಸದ್ಯಕ್ಕೆ ವೈರಲ್ ಆಗ್ತಿರೋದ್ರಿಂದ ನಿಮ್ಮ ವೋಟರ್ಸ್ಗೆ ಯಾರು ಹಿಂದುತ್ವದ ಆಧಾರದ ಮೇಲೆ ಬಿಜೆಪಿಗೆ ವೋಟ್ ಕೊಡ್ತಿರ್ತಾರೆ, ಯಾರು ಮುಸಲ್ಮಾನ್ ದ್ವೇಷಿಗಳು ಅನ್ನೋ ರೀತಿಯಲ್ಲಿ ಬಿಂಬಿತಗೊಳ್ಳುವ ಕೆಲ ನಾಯಕರ ಪರವಾಗಿ ವೋಟ್ ಕೊಡ್ತಿರ್ತಾರೆ, ಅವ್ರಿಗೆಲ್ಲ ಬೇಸರ ಆಗಲ್ಲ ಸರ್. ಅಂದ್ರೆ ಲಂಚ ಸ್ವೀಕಾರ ಮಾಡಲಿಕ್ಕೆ ಮುಸಲ್ಮಾನ್ ವ್ಯಕ್ತಿಯನ್ನ ವಸೂಲಿ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ, ಅದರಲ್ಲೂ ಬಿಜೆಪಿ ಶಾಸಕರು. ಇದನ್ನ ಹೆಂಗ್ ಕನ್ವೆ ಮಾಡ್ತೀರಿ ವೋಟರ್ಸ್ಗೆ? ಇಲ್ಲಿಲ್ಲ, ಈ ತರ ಇಲ್ಲ ಅಂತ ಹೇಳಿ ಹೆಂಗ್ ಕನ್ವೆ ಮಾಡ್ತೀರಿ? ನಾನು ಹೇಳಿದ್ನಲ್ಲ, ಭಾರತೀಯ ಜನತಾ ಪಾರ್ಟಿಯ ನಿಲುವು ಮಾತ್ರ ಬಹಳ ಸ್ಪಷ್ಟ, ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್. ಇದನ್ನೇ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ವಿಜಯೇಂದ್ರ ಅವರು ಕೂಡ ಅದನ್ನೇ ಮಾತಾಡಿದರೆ. ವಿಷಯ ಕೋರ್ಟಲ್ಲಿದೆ, ನಾವು ಅದರ ಅಧ್ಯಯನ ಮಾಡ್ತೇವೆ. ಯಾರೇ ತಪ್ಪಿತಸ್ಥರಾದರೂ ಅವರಿಗೆ ಕಾನೂನಿನ ಪ್ರಕಾರವೂ ಉಗ್ರವಾಗಿ ಶಿಕ್ಷೆ ಆಗಬೇಕು, ಪಕ್ಷವೂ ಕೂಡ ಸೂಕ್ತವಾದ ನಿರ್ಧಾರ ತಗೊಳ್ಳುತ್ತೆ. ಆದರೆ ಅದರ ಹಿಂದೆ ಇರ್ತಕ್ಕಂತಹ ಏನು ಹುನ್ನಾರಗಳು, ಆಗಾಗಲೇ ಒಂದು ಆಡಿಯೋ ಬಂದಿದೆ, ಆಡಿಯೋನಲ್ಲಾಗಿರ್ತಕ್ಕಂಥ ಹುನ್ನಾರಗಳು ಅಥವಾ ಏನೇನು ಈ ಕಾಂಗ್ರೆಸ್ಸಿನ ಏನಾದರೂ ಹುನ್ನಾರಗಳಿದ್ರೆ ಆ ಹುನ್ನಾರಗಳ ಬಗ್ಗೆಯೂ ಮಾತಾಡ್ತಾರೆ. ಅದನ್ನು ಕೂಡ ಜನ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇದು ಕೇವಲ ಯಾಕೆಂತ ಹೇಳಿದ್ರೆ ನೋಡಿ, ಮತ್ತೆ ನಾನು ಈ ಹುನ್ನಾರದ ವಿಚಾರ ಬಂದಾಗ ಯಾರನ್ನೂ ಉಳಿಸ್ತಾ ಇದ್ದೀನಿ ಅಂತ ಹೇಳಕ್ ಹೋಗ್ಬಿಡಿ. ಅವ್ರನ್ನ ಆ ರೀತಿ ಏನು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ನಾನು ಏನು ಕಾನೂನಿನ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ಅದರ ಹಿಂದೆ ಇರ್ತಕ್ಕಂಥ ಹುನ್ನಾರ ಮಾಡ್ಕೊಂಡಿರಲ್ಲ, ಆ ಹುನ್ನಾರವೂ ಕೂಡ ಆಚೆ ಕಡೆಗೆ ಬರಬೇಕು. ಆ ಹುನ್ನಾರದ ಹಿಂದೆ ಇರ್ತಕ್ಕಂಥ ಅಷ್ಟು ಪಾಪಿಗಳು ನಾವು ಕೇಳಿಸ್ಕೊಂಡ್ವಿ, ವೀಕ್ಷಕರು ಕೇಳಿಸ್ಕೊಂಡ್ರು. ಬಟ್ ದೇವರಾಜ್ ಸರ್, ಇದೇ ಆಡಿಯೋ ಬಂದು ವೈರಲ್ ಆಗಿ ಆರೋಪಗಳು ಬಂದಾಗ ಇದೇ ಭ್ರಷ್ಟಾಚಾರದ ವಿಚಾರದಲ್ಲಿ ಕಾಂಗ್ರೆಸ್ನ ಸಚಿವರಾದ ತಿಮ್ಮಾಪುರೆ ಅವರ ವಿಚಾರದಲ್ಲಿ ಹುನ್ನಾರ ಅಂತ ಹೇಳಿ ಅವ್ರು ಹೇಳಿದ್ರೆ ಇಲ್ಲ ರಾಜೀನಾಮೆ ಬೇಕೇ ಬೇಕು ಅಂತ ಕೇಳಿದವ್ರು ಯಾರು? ತನಿಖೆ ಆಗಲಿ ಅಲ್ಲಿವರೆಗೂ ನಾವು ರಾಜೀನಾಮೆ ಪಡ್ಕೊಳ್ಳೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದಾಗ ಇಲ್ಲ ರಾಜೀನಾಮೆ ಕೊಡಲೇಬೇಕು ಅಂತ ಕೇಳಿದವ್ರು ಯಾರು? ಅಂದ್ರೆ ಅವ್ರ ಪಕ್ಷದ ಮೇಲೆ ಆರೋಪ ಬಂದಾಗ ತಕ್ಷಣಕ್ಕೆ ರಾಜೀನಾಮೆ, ನಿಮ್ಮ ಹಾಗೆ ನಿಮ್ಮ ಮೈತ್ರಿ ಪಾರ್ಟ್ನರ್ಸ್ ಮೇಲೆ ಆರೋಪ ಬಂದಾಗ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು, ಹುನ್ನಾರ ಅನ್ನೋದು ಸಾಬೀತಾಗಬೇಕು. ಅಂದ್ರೆ ಇಲ್ಲೇನೇನೆ ನಿಮ್ಮ ನಿಲುವಲ್ಲೇನೆ ದ್ವಂದ್ವ ಇದೆ ಅನ್ನೋದು ಸ್ಪಷ್ಟವಾಗ್ತಿಲ್ವಾ ದೇವರಾಜ್ ಸರ್? ಅಮ್ಮ, ಖಂಡಿತವಾಗಿ ಈ ವಿಷಯದಲ್ಲಿ ದ್ವಂದ್ವ ಇಲ್ಲವೇ ಇಲ್ಲ. ಯಾರೇ ಉಪ್ಪು ತಿಂದಿರಲಿ ನೀರು ಕುಡಿಲೇಬೇಕಾಗತ್ತೆ, ಅದನ್ನು ನಾವು ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಿದ್ವಿ. ಅದರಲ್ಲಿ ಬಹುಶಃ ಶ್ರೀಯುತ ಚಂದ್ರಶೇಖರ್ ಅವರು ಅದನ್ನೇ ಹೇಳಿದ್ದು. ಇದ್ರ ಬಗ್ಗೆ ಖಂಡಿತವಾಗಿಯೂ ರಾಜಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ತಪ್ಪು ಮಾಡಿದರೆ ಖಂಡಿತವಾಗಿ ಅವರು ಶಿಕ್ಷೆ ಆಗಬೇಕು. ಈಗಾಗಲೇ ಅದು ತನಿಖೆ ಹಂತದಲ್ಲಿದೆ. ಯಾಕೆಂದರೆ ಈಗಾಗಲೇ ಅವರು ಸಹ ಇವನ್ನ ಸೆರೆವಾಸಕ್ಕೂ ಸಹ ಅವ್ರನ್ನ ಕಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಯಾರೂ ಸಹ ಸೆರೆವಾಸ ಕಳಿಸಿರುವಂಥದ್ದು ಕಾನೂನಿನ ಪ್ರಕ್ರಿಯೆಗಳು ಏನೇನು ನಡೆದ್ವು ಅದಷ್ಟು ತಪ್ಪು ಅಂತ ಯಾವುದೂ ಎರಡೂ ಪಕ್ಷಗಳು ಇಲ್ಲಿವರೆಗೂ ಹೇಳಲೇ ಇಲ್ಲ ನಾವು. ಸೊ ಆಗಿರೋದಂಥದ್ದು ಏನಾಗಿದೆ ಅದು ನಡೀಲಿ ಅಂತಕ್ಕಂಥದ್ದು ಒಂದು. ಈಗೇನಾಗ್ತಿದೆ, ಇದಕ್ಕೆ ಒಂದು ಆಯಾಮ ಇದಾಯಿತು. ಮತ್ತೊಂದು ಆಯಾಮದ ಆಡಿಯೋ ಸಹ ಈಗ ಇವರ ಆಡಿಯೋ ಹೇಗೆ ಬಂತು, ಇನ್ನೊಂದು ಆಡಿಯೋನೂ ಸಹ ಬಂದಿರೋದ್ರಿಂದ ಆ ಆಯಾಮನು ತನಿಖೆ ಮಾಡಲಿ ಅಂತಕ್ಕಂಥದ್ದು ಅಷ್ಟೇ ಒತ್ತಾಯನೋ ಹೊರತು ಇದಕ್ಕೆ ಮಾಡಬೇಡಿ ಅದನ್ನು ಮಾಡಿ ಅಥವಾ ಅದನ್ನು ಮಾಡಿ ಇದನ್ನು ಮಾಡಬೇಡಿ ಅಂತಕ್ಕಂಥದ್ದು ನಾವೆಲ್ಲೋ ಹೇಳ್ತಿದ್ದಿಲ್ಲ. ಈಗ ಇನ್ನೊಂದು ಆಯಾಮದಲ್ಲಿ ಅಲ್ಲಿರ್ತಕ್ಕಂಥ ಶ್ರೀಗಳು ಮಾಡಿರ್ತಕ್ಕಂಥ ಒಂದು ಮಾತುಕತೆಯ ಆಡಿಯೋ ಬಂದಿರೋದ್ರಿಂದ ತಿಮ್ಮಾಪುರೆ ಅವರ ವಿಚಾರದಲ್ಲಿ ನೇರವಾಗಿ ಅವ್ರೇನು ದುಡ್ಡಿಸ್ಕೊಳ್ಬೇಕಾರೆ ಸಿಕ್ಕಿಲ್ಲ, ಈ ಚಂದ್ರು ಲಮಾಣಿ ಅವರು ದುಡ್ಡಿಸ್ಕೊಳ್ಬೇಕಾದ್ರೆ ತಗ್ಲಾಕೊಂಡ್ರು ಅನ್ನೋ ವಿಜುವಲ್ಸು, ಅದಕ್ಕೆ ಪೂರಕವಾದ ಲೋಕಾಯುಕ್ತ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಆಡಿಯೋದಲ್ಲಿ ತಿಮ್ಮಾಪುರೆ ಅವರ ಹೆಸರು ನೇರವಾಗಿರ್ಲಿಲ್ಲ. ಇಲ್ಲಿ ಎಲ್ಲವೂ ಕೂಡ ನೇರವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇರುವಾಗ್ಲೂ ಕೂಡ ಇಲ್ಲ ನಾವು ಕಾದ್ ನೋಡ್ತೀವಿ, ತನಿಖೆ ಆಗ್ಲಿ, ಈ ಧೋರಣೆ ಸರಿನಾ ಅಂತ? ಇದೇ ಧೋರಣೆ ಸರಿ ಅನ್ನೋದಾದ್ರೆ ತಿಮ್ಮಾಪುರೆ ಅವರ ವಿಚಾರದಲ್ಲೂ ಹೀಗೆ ಇರಬೇಕಾಗಿತ್ತು, ವಾಲ್ಮೀಕಿ ನಿಗಮದ ವಿಚಾರದಲ್ಲೂ ಹೀಗೆ ಆಗ್ಬೇಕಿತ್ತು. ನಿಮ್ಮ
ನಿಮ್ಮ ಸ್ಪೆಷಲಿ ಮೂಡಾ ಪ್ರಕರಣ JDS ನವರು ಅತ್ಯಂತ ಪ್ರಬಲವಾದ ಧ್ವನಿ, ಅದರಲ್ಲೂ ಕೂಡ ಹಾಗೆ ಇರಬೇಕಾಗಿತ್ತು. ನೀವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದ್ರಿ. ಅಮ್ಮ ಖಂಡಿತವಾಗಿಯೂ ಈಗ ಮುಖ್ಯಮಂತ್ರಿಗಳ ವಿಷಯದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದ ಯಾವುದೇ ಸಚಿವರಿರಲಿ ಶಾಸಕರಿರಲಿ ಅವರ ವಿಷಯದಲ್ಲಿ ಏನು ನಾವು ನಿಲುವನ್ನು ತಗೊಂಡು ಈ ವಿಷಯದಲ್ಲೂ ಸಹ ಅದೇ ನಿಲುವು. ನಾವು ಕೇಳ್ತಿರ್ತಕ್ಕಂಥದ್ದೇನು ಸತ್ಯ ಈಚು ಬರಲಿ ಅಂತಕ್ಕಂಥದ್ದೇನು. ಇವರು ತಪ್ಪಿತಸ್ಥರಾಗಿತ್ತು ಅಂತಂದರೆ ಖಂಡಿತವಾಗಿ ಅವ್ರ ಶಿಕ್ಷೆ ಆಗಲಿ, ಅದಕ್ಕೆ ನಾವು ಖಂಡಿತ ಅಡ್ಡಿ ಬರೋದಿಲ್ಲ. ಆದರೆ ಇನ್ನೊಂದು ಇವಾಗ ನಾನೊಂದು ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದವನು. ಯಾಕಂದರೆ ಈ ಟ್ರ್ಯಾಪ್ಗಳನ್ನು ಎರಡು ರೀತಿಯಲ್ಲೂ ಸಹ ನಡೆಯುತ್ತೆ. ನಾನು ಕಣ್ಣಾರೆ ನೋಡಿ ಅನುಭವಿಸಿರುವಂಥದ್ದು, ಅಂದರೆ ನಾವು ಅದಕ್ಕೆ ಸಾಕ್ಷಿಗಳಾಗಿದ್ದಂಥವ್ರು. ಈಗ ಟ್ರ್ಯಾಪ್ ಮಾಡಿಸೋದು ಸಹ ಇದೆ, ಟ್ರಾಪ್ ಆಗುವಂಥದ್ದು ಸಹ ಇದೆ, ಎರಡೂ ಸಹ ಇದೆ. ಈ ಎರಡನ್ನೂ ಸಹ ಸತ್ಯಾಸತ್ಯತೆಗಳ ಏನು ಹೊರಗಡೆ ತೆಗಿಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಸೊ ತೆಗೆದು ಜನದ ಮುಂದೆ ಇರಲಿ, ಅದು ನನಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ, ಅಲ್ಲ ಮುಗಿದೋಯ್ತಮ್ಮ. ಅಲ್ಲ ಒಳಗಾಗಬಾರದು ಅನ್ನೋ ಬೇಸಿಕ್ ಸೆನ್ಸ್ ಜನಪ್ರತಿನಿಧಿಗಳಿಗೆ ಮುಟ್ಟದ ಮೇಲೆ, ಲಂಚದ ದುಡ್ಡು ಮುಟ್ಟದ ಮೇಲೆ ಟ್ರಾಪ್ ಅಲ್ಲ ಸರ್, ಅದು ಸ್ವಯಂ ಪ್ರೇರಿತವಾಗಿ ಮುಟ್ಟಿರೋದು. ಅಲ್ಲ ಖಂಡಿತ ಅಮ್ಮ, ನಾನು ಹೇಳಿದ್ನಲ್ಲ, ನಾನು 100% ಪಾಲು ಆ ಒಂದು ಟ್ರ್ಯಾಪ್ ಏನಾಗಿದೆ ಅದ್ರ ಬಗ್ಗೆ ಖಂಡಿತ ನಮ್ಮ ಹತ್ರ ಜಸ್ಟಿಫಿಕೇಶನ್ಸ್ ಇಲ್ವೇ ಇಲ್ಲ. ನಾವು ಯಾರೂ ಸಹ ಅದ್ರ ಪರವಾಗಿ ನಾವು ಮಾತೇ ಆಡೋಲ್ಲ. ಆದರೆ ಈಗ ನಾವು ಹೇಳ್ತಕ್ಕಂಥದ್ದು ಏನು ಅಂತಂದರೆ, ವ್ಯವಸ್ಥೆ ಇವತ್ತೊಂದು ದಿವಸ ಅವ್ರು ಏನು ರೀತಿ ಟ್ರ್ಯಾಪ್ ಹಾಕಿದಾರೋ, ಟ್ರ್ಯಾಪ್ ಆಗ್ಲಿಕ್ಕೆ ಮಾಡಿದಂಥ ವ್ಯವಸ್ಥೆನೂ ಸಹ ಕಲುಷಿತ. ಅದು ಈ ಸಮಾಜದಲ್ಲಿ ಇರಬಾರ್ದು. ಸರಿ ಕಶ್ಯಪ್ ಸರ್, ಅಲ್ಲಿಗೆ ನಿಮಗೆ ಒಂದು ಅವಕಾಶ ಸಿಕ್ತು. ನಾ ಖಾವುಂಗಾ ನಾ ಖಾನೆ ದೂಂಗಾ ಅಂತ ಹೇಳ್ತಾ ಇದ್ರು. ಕ್ಯೂ ಕಾಯ ಅಂತ ಪ್ರಶ್ನೆ ಕೇಳಬೇಕು ಇವಾಗ ಮೋದಿ ಅವರು, ಕ್ಯೂ ಕಾಯ ಅಂತ ಹೇಳಿ ಪ್ರಶ್ನೆ ಕೇಳಬೇಕು ಅಮಿತ್ ಶಾ ಅವರು. ಅಟ್ಲೀಸ್ಟ್ ವಿಜೇಂದ್ರ ಅವರಾದ್ರೂ ಕೇಳಬೇಕಪ್ಪ, ಯಾಕಪ್ಪ ದುಡ್ಡು ಮುಟ್ಟಿದೆ, ಭ್ರಷ್ಟಾಚಾರದ ಲಂಚದ ಹಣವನ್ನ ಯಾಕೆ ಮುಟ್ಟಿದೆ ಅಂತ ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಒತ್ತಾಯ ಮಾಡುವ ಸರ್ವ ಹಕ್ಕನ್ನ ಕೂಡ ಕಾಂಗ್ರೆಸ್ ಪಕ್ಷ ಪಡೆದುಕೊಂಡ್ಬಿಟ್ಟಿದೆ. ಈಗ ನೋಡಿ, ಈ ಲಂಚ ಮಂಚ ಅನ್ನೋದು BJPಗೆ ಅಂಟ್ಕೊಂಡ್ಬಿಟ್ಟಿದೆ 2009ರಿಂದ ಮೇಡಮ್. 2009 29ನೇ ತಾರೀಕು 1ನೇ ತಿಂಗಳು 2009ನೇ ಇಸ್ವಿಲಿ ಸಂಪಂಗಿ ಅವರು LH ಸಿಗಾಕೊಂಡ್ರು. 2023 22 ಕೊನೆ 23 ಸ್ಟಾರ್ಟಿಂಗಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪನವರು ಸಿಗಾಕೊಂಡ್ರು. ಇವತ್ತು ಇವರು ಸಿಗಾಕೊಂಡಿದ್ದಾರೆ. ಇವರಿಗೆ ದುಡ್ಡಿನಿಂದೆ ಹಪಪಿಸ್ತಿರೋದು ಯಾವ ಮಟ್ಟಕ್ಕಿದೆ ಅಂದರೆ ನೀವೇ ತೋರಿಸಿದ್ದೀರಾ. ನಾವೇನಾರ ಹೋಗ್ಬಿಟ್ಟು ಅವ್ರಿಗೆ ಪರಿಜ್ಞಾನ ಇಲ್ವಾ? ನಾವೆಲ್ಲ ಏನೋ ಟ್ರ್ಯಾಪು ಅಂತಾರಲ್ಲ. ಫಸ್ಟ್ ಆಫ್ ಆಲು ಇದೇ ಶಾಸಕರು ಕ್ಯಾಮ್ರಾ ಇದು ಆಡಿಯೋದಲ್ಲಿ ಹೇಳ್ತಾ ಇದ್ದಾರೆ, ನಿನಗೆ ನಡ ಮುರಿತೀನಿ ಕೊಡಲಿಲ್ಲ ಅಂದರೆ, ನಡ ಮುರಿತೀನಿ ಕೊಡಲಿಲ್ಲ, ಇನ್ನು ಬ್ಯಾಲೆನ್ಸು ಎಷ್ಟು 13% 14%. ನಾವೇನು ಹೇಳ್ತಾ ಇದ್ವಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು, ಇವ್ರದ್ದು 40% ಸರ್ಕಾರ ಅಂತ. ಅಧಿಕಾರದಲ್ಲಿದ್ದರೂ 40%, ಅಧಿಕಾರದಲ್ಲಿ ಇರದೇ ಅದು 40% ಅಂತ ನಿನ್ನೆ ಸಾಬೀತು ಮಾಡಿದ್ದಾರೆ. ಲೆಕ್ಕದ ಪ್ರಕಾರ ಇಲ್ಲ 11%. ಅಲ್ಲ 11 40% ಅಂತ ನಾವೇನು ಸಾಬೀತು ಮಾಡಿದ್ದೀವಿ. ಇಲ್ಲ ಅಂತ ಹೇಳ್ತಾರಲ್ಲ ಇವರು, ಸಾಬೀತು ಮಾಡಿದ್ದೀವಿ. ಇವ್ರಿಗೆ ಲಂಚ ಅನ್ನೋದು ಒಂದು ಇವ್ರಿಗೆ ಕರಗತವಾಗ್ಬಿಟ್ಟಿದೆ BJP ಅವ್ರಿಗೆ. ಅವ್ರು ಸ್ಟಾರ್ಟಿಂಗ್ ಅವರ ಪ್ರೆಸಿಡೆಂಟಿಂದನೇ ಇವರು ಲಂಚನ ಕಿಕ್ ಬ್ಯಾಕ್ನ ಚೆಕ್ ಮೂಲಕ ಇಸ್ಕೊಂಡಿರೋ ಒಂದು ಅಧ್ಯಕ್ಷರು ಮೇಡಮ್. RTGS ಮೂಲಕ ಇದು ಲಂಚ ಇಸ್ಕೊಂಡಿರೋ, ಚೆಕ್ ಮೂಲಕ ಇಸ್ಕೊಂಡಿರೋ ಮೇಡಮ್. ಯಾರ ಮೇಲೂ ಆರೋಪ ಬಂದೇ ಇಲ್ಲ, ನೋಡಿ ಮೇಡಮ್, ನೋಡಿ ನಾವು ವಾಸ್ತವವಾಗಿ ಇವಾಗ ಮಾತಾಡ್ತಾ ಇದ್ದೀವಿ. ವಾಸ್ತವವಾಗಿ ಇವಾಗ ಏನಾಗಿದೆ, ಇವರು ಕರಪ್ಷನಲ್ಲಿ ಪಿತಾಮ ಯಾರು? BJP ನಾಯಕರು, BJP ಶಾಸಕರು. ಇವ್ರದ್ದು ಏನಾರ ನಾವೇನಾರು ಸುಳ್ಳು ಹೇಳಿದ್ವಾ? ಸಂಪಂಗಿ ಏನಾಗಿ ಸಿಗಾಕೊಂಡ್ರು? ಮಾಡಾಳ್ ವಿರೂಪಾಕ್ಷಪ್ಪ ಏನಾರು ಸಿಗಾಕೊಂಡ್ರು? ನಿನ್ನೆ ಇವರು ಚಂದ್ರು ಲಮಾಣಿ ಏನಕ್ಕೆ ಸಿಗಾಕೊಂಡ್ರು? ಯಾರು ಹೋಗಿದ್ರಾ? ಯಾರು ಹೇಳಿದ್ರ? ಅವ್ರಿಗೊಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನ್ರಿ? 5 ಲಕ್ಷ ರೂಪಾಯಿ ಯಾರು ಹೇಳಿ ನಿಮ್ಮ ಕಾರ್ಯಕರ್ತ ಕೊಟ್ಬಿಡ್ತಿದ್ರು ಕಣ್ರಿ. 5 ಲಕ್ಷ ರೂಪಾಯಿ ದುಡ್ಡು ಆ ಮಟ್ಟಕ್ಕೆ ಹಿಂದೆ ಬಿದ್ದಿದ್ದಾರಲ್ರಿ. ಈ ರೀತಿ ಹೇಳಿಕೆಗಳು ನೀವು ಸರಿ ಆಯ್ತು, ನೀವು ಪಕ್ಷವನ್ನು ಡಿಫೆಂಡ್ ಮಾಡ್ಕೊಳ್ಬೇಕು. ಚಂದ್ರಶೇಖರ್ ಅವರು ನಿಮ್ದೇ ಧಾಟಿಯ ಮಾತನ್ನ ಶ್ರೀರಾಮುಲು ಅವರು ಹೇಳಿದ್ದಾರೆ ಸರ್. ಅದನ್ನೊಂದೊಂದು ಕೇಳಿಸ್ಕೊಂಡ್ಬಿಡೋಣ. ನಾನು ಇಟ್ನಾಳ್ ಸರ್ ಕ್ವಿಕ್ ಆಗಿ ಇಟ್ನಾಳ್ ಸರ್ಗೆ ನಾನು ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಶ್ರೀರಾಮುಲು ಅವರ ಹೇಳಿಕೆಯನ್ನು ಕ್ವಿಕ್ ಆಗಿ ಗಮನಿಸ್ಬಿಡೋಣ. ಇದು ನಮ್ಮ ಮತದಾರರ ದೌರ್ಭಾಗ್ಯನೋ ಅಥವಾ ಇನ್ನೇನೋ ಚಂದ್ರಶೇಖರ್ ಅವರು ಎಕ್ಸ್ಪ್ಲೈನ್ ಮಾಡಲಿ ಶ್ರೀರಾಮುಲು ಅವ್ರ ಹೇಳಿಕೆ. ಬಹುಶಃ ನನಗೆ ಗೊತ್ತಿರೋಂತರ ಪ್ರಕಾರ ಚಂದ್ರು ಲಂಬಾಣಿ ಬಗ್ಗೆ ಇವ್ರು ಯಾರಿಗೆ ಏನು ಗೊತ್ತಿಲ್ರಿ. ಅವನು 5 ಕೋಟಿ ತಗೊಂಡಂತ ಮಂದಿ ಅಲ್ಲರಿ. ಅವನು 5 ಲಕ್ಷ ಏನನ್ನ 5 ಕೋಟಿ ತಗೊಂಡನಂದ್ರೆ ನಾವು ನಂಬಬಹುದಾಗ್ಲಿ. 5 ಲಕ್ಷ ರೀ ಅವ್ರನ್ನ MLA ತಗೊಂತಾನೇನ್ರಿ? ಅಲ್ರಿ ಜಾಸ್ತಿ ತಗೊಂತಾನಲ್ಲ. ಅವನ ಬಗ್ಗೆ ಗೊತ್ತಿಲ್ರಿ. ಅವನು ಇವತ್ತು ಎಜುಕೇಟೆಡ್ ಇದ್ದಾನ. ಅವನು ನಂತರ ಅವನು ಮುಂಚೆ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಡಾಕ್ಟರ್ ಇದ್ದಾನ ಅಲ್ರಿ. ಇದೆಲ್ಲ ಕೂಡ ಪ್ಲಾನ್ ಮಾಡ್ಕೊಂಡು ನೋಡ್ರಿ. ಯಾವತ್ತನಾಗ್ಲಿ ಒಂದು ಇನ್ಸಿಡೆಂಟ್ ಅದೇ ಬಾಗಲಕೋಟೆ ಇನ್ಸಿಡೆಂಟ್ ಏನಿದನೋ ಅದನ್ನ ಮರಿಮಾಚ್ಬೇಕು, ಡೈವರ್ಟ್ ಮಾಡಬೇಕು. ಅಲ್ಲ ನಾನು ಬಹಳ ಕ್ಲಿಯರ್ ಆಗಿದೆ. ಲೋಕಾಯುಕ್ತವ್ರನ್ನ ದುರ್ಬಳಕೆ ಮಾಡ್ಕೊಂತಾರ. ಅಂದ್ರೆ ಶ್ರೀರಾಮುಲು ಅವ್ರ ಲೆಕ್ಕಾಚಾರ ಬೇರೆನೆ ಇರ್ಬೋದು ಇಟ್ನಾಳ್ ಸರ್. ಅವ್ರು ಫಸ್ಟಿಗೆ 5 ಕೋಟಿ ಅಂದ್ಬಿಟ್ಟು